ನಮಸ್ಕಾರ ವೀಕ್ಷಕರೇ, ನಾನು ಶ್ರೀಮತಿ ಜಯಂತಿ, ಅವಶ್ಯ ನೋನಿ ಹರ್ಬಲ್ ಕೇರ್ ಮತ್ತು ಅವಶ್ಯ ಹೆಲ್ತ್ ಕೇರ್ನ ಮ್ಯಾನೇಜಿಂಗ್ ಡೈರೆಕ್ಟರ್. ನಮ್ಮ ಅವಶ್ಯ ಹೆಲ್ತ್ ಕೇರ್ನಲ್ಲಿ ಇರುವಂತಹ ಸೌಲಭ್ಯಗಳೇನಂತ ಹೇಳಿದ್ರೆ, ಸ್ಟ್ರೋಕ್ಗೆ ಸಂಬಂಧಪಟ್ಟಂತೆ ವೆರಿಕೋಸ್ ವೈನ್ಸ್, ಲಂಬರ್ ಪ್ರಾಬ್ಲಮ್, ಸರ್ವೈಕಲ್ ಪ್ರಾಬ್ಲಮ್, ಸಯಾಟಿಕಾ, ನೀ ಪ್ರಾಬ್ಲಮ್ ಮತ್ತು ಫುಟ್ ಆ್ಯಂಡ್ ಆ್ಯಂಕಲ್, ಹೀಗೆ ಮಸಲ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ಯಾವುದೇ ರೀತಿಯ ಆಪರೇಷನ್ ಇಲ್ಲದೇನೆ ನಿಮ್ಮ ನೋವನ್ನು ನಿವಾರಣೆ ಮಾಡಲಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಇದೆಲ್ಲವೂ ಕೂಡ ಹೈಡ್ರೋಕ್ಲೋರಿಕ್ ಕಂಡಕ್ಟಿವ್ ಗ್ಲೌಸ್ ಥೆರಪಿ. ಅಂದರೆ ಈಗ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಿಸಿಯೋಥೆರಪಿ, ಪಂಚಕರ್ಮ ಚಿಕಿತ್ಸೆಗಳ ಮೂಲಕ ನೋವು ನಿವಾರಣೆಯನ್ನು ಮಾಡುವಂಥದ್ದು ನಮ್ಮ ಭಾರತದ ಪಾರಂಪರಿಕ ಪದ್ಧತಿ. ಅದರಲ್ಲೇ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಹೋದಾಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಹೈಡ್ರೋಕ್ಲೋರಿಕ್ ಕಂಡಕ್ಟಿವ್ ಗ್ಲೌಸ್ ಥೆರಪಿಯ ಮೂಲಕ, ಅಂದರೆ ನೀರಿನಿಂದ ಎಲೆಕ್ಟ್ರಿಸಿಟಿಯನ್ನು ತೆಗೆದುಕೊಂಡು ಅದರ ಮೂಲಕ ವೆಯ್ನ್ಸನ್ನು ಕ್ಲೀನ್ ಮಾಡಲಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಅಲ್ಲಿ ನಾವು ಸ್ಟ್ರಿಪ್ಸ್ಗಳನ್ನು ಉಪಯೋಗಿಸ್ತೇವೆ. ಎಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೋ ಅಂತಹ ಜಾಗಕ್ಕೆ ಸ್ಟ್ರಿಪ್ಸ್ ಚಿಕಿತ್ಸೆಯನ್ನು ಕೊಡುವ ಮೂಲಕ ಬ್ಲಡ್ ಕ್ಲಾಟನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತೇವೆ. ಅದೇ ರೀತಿ ಈಗ ರಕ್ತನಾಳಗಳಂತ ಏನು ಹೇಳ್ತೀವೋ, ಆ ರಕ್ತನಾಳಗಳಲ್ಲಿ ರಕ್ತ ಫ್ಲೋ ಆಗ್ತಾ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಹೈಡ್ರೋಕ್ಲೋರಿಕ್ ಕಂಡಕ್ಟಿವ್ ಗ್ಲೌಸ್ನ ಮೂಲಕ ಸಣ್ಣ ಸಣ್ಣ ರಕ್ತನಾಳಗಳನ್ನು ಕೂಡ ಕ್ಲೀನ್ ಮಾಡಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾ ಇರ್ತೇವೆ. ಮತ್ತು ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾದ್ರೆ ಯಾವುದೇ ರೀತಿಯ ಇಂಜೆಕ್ಷನ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಅನಸ್ಟೇಷಿಯಾ ಆಗಿರ್ಬೋದು, ಯಾವುದನ್ನು ಕೂಡ ಕೊಡೋದಿಲ್ಲ. ಟ್ರೀಟ್ಮೆಂಟನ್ನು ತಗೊಳ್ಳುವಂತಹ ಪ್ರತಿಯೊಬ್ಬ ಪೇಷಂಟ್ಗೂ ಕೂಡ ಎಲ್ಲಿ ನನಗೆ ಕ್ಲಾಟ್ ಆಗಿದೆ, ಎಲ್ಲಿ ಪೇಯ್ನ್ ಆಗ್ತಾ ಇದೆ, ಅದು ಹೇಗೆ ರಿಲೀಫ್ ಆಗ್ತಾ ಇದೆ ಅನ್ನುವಂತಹ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಅವ್ರಿಗೆ ಆಂತರಿಕವಾಗಿ ಆಗ್ತಾ ಇರುತ್ತೆ. ಅಂದರೆ ಕೆಲವೊಂದು ಸತಿ ಏನಾಗುತ್ತೆ, ತುಂಬ ಡೆಪ್ತಾಗಿ ಬ್ಲಡ್ ಕ್ಲಾಟ್ ಆಗಿದ್ದಾಗ ಅವರಿಗೆ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾದ್ರೆ ಸ್ವಲ್ಪ ಪೇಯ್ನ್ ಆಗುತ್ತೆ. ನಾವು ಕೇಳ್ಕೊಂಡು ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತೀವಿ. ನಿಮಗೆ ನೋವು ಆಗ್ತಾ ಇದೆಯಾ, ಯಾವ ಭಾಗದಲ್ಲಿ ನೋವು ಆಗ್ತಾ ಇದೆ, ಈಗ ರಿಲೀಫ್ ಆಗಿದೆಯಾ, ಹೀಗೆ ಚಿಕಿತ್ಸೆಯನ್ನು ಅವರಿಗೆ ಕಾನ್ಷಿಯಸ್ ಇದ್ದವಾಗಲೇ ನಾವು ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಹೋಗ್ತಿರ್ತೀವಿ. ಸೊ ಈ ಚಿಕಿತ್ಸೆಯ ಬಗ್ಗೆ ಸುಮಾರು ಜನ ಪೇಷಂಟ್ಸ್ಗಳಿಗೆ ಡೌಟ್ ಇದೆ. ಏನಂತ ಹೇಳಿದ್ರೆ, ಒನ್ ಡೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಕಾ, ಒನ್ ಸಿಟ್ಟಿಂಗ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಕಾ? ಆ ಥರ ಅಲ್ಲ. ಅವರಿಗೆ ಬ್ಲಡ್ ಕ್ಲಾಟ್ ಯಾವ ರೀತಿ ಆಗಿದೆ, ಅದು ಬಲ್ಜ್ ಆಗಿರ್ಬೋದು ಅಥವಾ ಇನ್ಫ್ಲಮೇಷನ್ ಆಗಿರ್ಬೋದು ಅಥವಾ ಕಂಪ್ರೆಷನ್ ಆಗಿರ್ಬೋದು, ಸ್ವೆಲ್ಲಿಂಗ್ ಬರ್ತಾ ಇರೋದಿರ್ಬೋದು, ಈ ರೀತಿಯ ಸಮಸ್ಯೆಗಳಿಗೆ ಅವರಿಗೆ ಯಾವ ರೀತಿಯ ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂಸ್ ಯಾವ ರೀತಿ ಇದೆ, ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟನ್ನು ಅವರಿಗೆ 5 ದಿನ ಬೇಕಾಗುತ್ತಾ, 7 ದಿನ ಬೇಕಾಗುತ್ತಾ, 10 ದಿನ ಬೇಕಾಗುತ್ತಾ ಅಥವಾ 15 ದಿನ ಬೇಕಾಗುತ್ತಾ ಅನ್ನೋದನ್ನು, ಅವರಿಗೆ ಬ್ಲಡ್ ಕ್ಲಾಟ್ ಯಾವ ಪ್ರಮಾಣದಲ್ಲಿ ಆಗಿದೆ ಅನ್ನೋದಕ್ಕೆ ಆಧಾರವಾಗಿ ನಾವು ಟ್ರೀಟ್ಮೆಂಟನ್ನು ಕೊಡ್ತೇವೆ. ಕೆಲವರಿಗೆ ಅರ್ಧ ಗಂಟೆನಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ, ಕೆಲವರಿಗೆ 1 ಅವರ್ ಬೇಕಾಗುತ್ತೆ, ಕೆಲವರಿಗೆ 1.5 ಗಂಟೆ ಟೈಮ್ ಚಿಕಿತ್ಸೆಯನ್ನು ಕೊಡ್ತೇವೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಅದರಲ್ಲಿ 4 ಸ್ಟೆಪ್ಸ್ಗಳನ್ನು ನಾವು ಟ್ರೀಟ್ಮೆಂಟಲ್ಲಿ ತೊಗೊಳ್ತೇವೆ. ಆ 4 ಸ್ಟೆಪ್ಸ್ಗಳ ಮೂಲಕ ಅವರಿಗೆ ಪೇಯ್ನನ್ನು ರಿಲೀಫ್ ಮಾಡ್ತಾ ಹೋಗ್ತೇವೆ ಅಂತ ಹೇಳ್ಬೋದು. ಮತ್ತು ಈಗ ಡಯಾಬಿಟಿಕ್ ಇರೋರು ಟ್ರೀಟ್ಮೆಂಟನ್ನು ತೊಗೊಳ್ಬೋದಾ, ಅಥವಾ ಸ್ಟ್ರೋಕ್ ಇರೋರು ತೊಗೊಳ್ಬೋದಾ, ಅಥವಾ ಕಿಡ್ನಿ ಆಲ್ರೆಡಿ ಪ್ರಾಬ್ಲಮ್ ಆಗಿರುತ್ತೆ, ಡಯಾಲಿಸಿಸ್ ನಡೀತಾ ಇರುತ್ತೆ, ಅವರಿಗೆ ಟ್ರೀಟ್ಮೆಂಟನ್ನು ತೊಗೋಬೋದಾ, ಈ ರೀತಿಯ ಹಲವಾರು ಪ್ರಶ್ನೆಗಳಿರುತ್ತೆ. ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಅವರಿಗೆ ಟ್ರೀಟ್ಮೆಂಟನ್ನು ನಮ್ಮ ಅವಶ್ಯ ಹೆಲ್ತ್ ಕೇರ್ನಲ್ಲಿ ಕೊಡಲಾಗುತ್ತೆ. ಆದರೆ ಈಗ ಕೆಲವರಿಗೆ ಪೋಸ್ಟ್ ಆಪ್ರೇಟೆಡ್, ಅಂದರೆ ಆಪ್ರೇಷನ್ ಆಗಿರುತ್ತೆ, ಆಪ್ರೇಷನ್ ಆದ ನಂತರ ಅವ್ರಿಗೆ ಸ್ಕ್ರೂ ಹಾಕಿರ್ತಾರೆ ಅಥವಾ ಪ್ಲೇಟ್ಗಳನ್ನು ಅಳವಡಿಸಿರ್ತಾರೆ. ಅಂತಹ ಪೇಷಂಟ್ಗಳಿಗೆ ನಾವು ಆ ಜಾಗಕ್ಕೆ ಟ್ರೀಟ್ಮೆಂಟನ್ನು ಕೊಡೋದಿಲ್ಲ. ಅದಕ್ಕೆ ಬದಲಾಗಿ ಅವರಿಗೆ ಬೇರೆ, ಈಗ ಲೆಫ್ಟ್ ಲೆಗ್ಗಲ್ಲಿ ಏನಾದರೂ ಅವರಿಗೆ ಪ್ಲೇಟ್ಗಳನ್ನು ಅಥವಾ ರಾಡ್ಗಳನ್ನು ಹಾಕಿದ್ದಾಗ ನಾವು ರೈಟ್ ಲೆಗ್ಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು. ಬಟ್ ಪೋಸ್ಟ್ ಆಪ್ರೇಟ್ ಆಗಿರೋ ಅಂಥವರು ಕೆಲವರು ಪ್ಲೇಟ್ಸ್ ಅಥವಾ ಸ್ಕ್ರೂ ಅಥವಾ ನಟ್ಗಳನ್ನು ಹಾಕಿರ್ತೀರ, ಅದಾದ ಮೇಲೆ ಕೆಲವರಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಅದನ್ನು ರಿಮೂವ್ ಮಾಡಿರ್ತಾರೆ. ರಿಮೂವ್ ಮಾಡಿದ ನಂತರ ನಾವು ಟ್ರೀಟ್ಮೆಂಟನ್ನು ಕೊಡ್ಬೋದು. ಬಟ್ ರಿಮೂವ್ ಮಾಡದೆ ಹಾಗೆ ಇದ್ದಾಗ ಅವರಿಗೆ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಟ್ರೀಟ್ಮೆಂಟ್ ಕೊಡುವಂತಹ ರೀತಿ, ಅವರಿಗೆ ಪಾದದಿಂದ ತಲೆಯವರೆಗೂ ವೈಬ್ರೇಷನ್ ಬರುತ್ತೆ ಕೆಲವು ಟ್ರೀಟ್ಮೆಂಟ್ಗಳು. ಸೊ ಹಾಗಾಗಿ ಕೆಲವು ಟ್ರೀಟ್ಮೆಂಟ್ಗಳನ್ನು ಈ ಪ್ಲೇಟ್ ಹಾಕಿರುವಂಥವ್ರಿಗೆ ಕೊಡೋದಿಲ್ಲ, ಕೆಲವು ಟ್ರೀಟ್ಮೆಂಟ್ಗಳನ್ನು ಪ್ಲೇಟ್ ಹಾಕಿದರೂ ಕೂಡ ಕೊಡ್ತೇವೆ. ಅಂದರೆ ನೋವು ನಿವಾರಕ ಚಿಕಿತ್ಸೆ ಅಂತ ಹೇಳ್ತೇವೆ. ಸೊ ಹೀಗಾಗಿ ಈ 4 ಹಂತಗಳ ಟ್ರೀಟ್ಮೆಂಟ್ ಏನಿರುತ್ತೋ ಅದರಲ್ಲಿ ಒಳಗಡೆ ಯಾವುದಾದ್ರೂ ರೀತಿಯ ಆಪ್ರೇಷನ್ ಆಗಿದ್ದಾಗ ಆ ಟ್ರೀಟ್ಮೆಂಟನ್ನು ಅಥವಾ ಚಿಕಿತ್ಸೆಯನ್ನು ಅವ್ರಿಗೆ ಕೊಡ್ಬೋದಾ ಕೊಡಬಾರ್ದಾ ಅನ್ನೋದನ್ನು ಡಿಸಿಷನ್ ತಗೊಂಡು ನಂತರ ನಾವು ಆ ಚಿಕಿತ್ಸೆಗಳನ್ನು ಕೊಡ್ತೇವೆ.
ಮತ್ತು ಇಲ್ಲಿ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಸ್ಟ್ರೋಕ್ ಪೇಷಂಟ್ ಅಂತ ಅಂದಾಗ ಕೆಲವರಿಗೆ ಒಂದು 60%, 50%, 40% ರಿಲೀಫ್ ಆಗಿರುತ್ತೆ. ಅಂತಹ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಅವರಿಗೆ ಎಷ್ಟು ದಿನದ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ನೋಡಿಕೊಂಡು, ಕೆಲವರಿಗೆ 10 ದಿನ ಚಿಕಿತ್ಸೆ, ಕೆಲವರಿಗೆ 15 ದಿನ, ಕೆಲವರಿಗೆ 20 ದಿನ, ಹೀಗೆ ಟ್ರೀಟ್ಮೆಂಟ್ಗಳ ಅವಧಿಯನ್ನು ನಾವು ಡಿಸೈಡ್ ಮಾಡ್ತೇವೆ. ಥ್ಯಾಂಕ್ ಯು.